ಸಮಾರೋಪ ಸಮಾರಂಭದ ಹೆಮ್ಮೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಜಾಯಿಂಟ್ ಸಿಟಿ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸಂಚಾರ ವಿಭಾಗ ಮಾನ್ಯ ಶ್ರೀ ವೈ ಕಾರ್ತಿಕ್ ರೆಡ್ಡಿ IPS ಅವರು ಆಗಮಿಸಲಿದ್ದಾರೆ. ಇವರೊಂದಿಗೆ ಪ್ರಾರಂಭಿಸಲು ಅನುಮತಿಯನ್ನು ಕೋರಲಿದ್ದಾರೆ. ಬೆಂಗಳೂರು ನಗರದ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಸಂಘಟನೆಯನ್ನು ಅಂದಿನ 1985ರಲ್ಲಿ ಸ್ಥಾಪಿಸಲಾಯಿತು. ಸಹಕಾರ ನೀಡುತ್ತಿದೆ. ಪ್ರಸ್ತುತ ಈ ಸಂಘಟನೆಯಲ್ಲಿ ಒಟ್ಟು 730ಕ್ಕೂ ಅಧಿಕ ಟ್ರಾಫಿಕ್ ವಾರ್ಡನ್ಗಳು ಸೇವೆ ಸಲ್ಲಿಸಿದ್ದು, ಇವರುಗಳಲ್ಲಿ ಹೆಚ್ಚಿನವರು ಹೆಚ್ಚಿನ ಶಿಕ್ಷಣವುಳ್ಳವರು. ಅವರಲ್ಲಿ ಶಿಕ್ಷಕರು, ಇಂಜಿನಿಯರ್ಗಳು, ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ ತಜ್ಞರು, ವಕೀಲರು ಹಾಗೂ ವಿವಿಧ ಕ್ಷೇತ್ರಗಳ ಇತರೆ ವೃತ್ತಿಪರರು ನಮ್ಮಲ್ಲಿದ್ದಾರೆ. ಏಕೈಕ ಸ್ವಯಂ ಸೇವಾ ಸಂಸ್ಥೆಯಾಗಿದೆ. ಕಳೆದ 4 ದಶಕಗಳಿಂದ ವಾಹನ ಸಂಚಾರ ನಿರ್ವಹಣೆ, ಜಾಗೃತಿ ಮತ್ತು ರಸ್ತೆ ಸುರಕ್ಷತೆಯ ಕ್ಷೇತ್ರದಲ್ಲಿ ಸಮಾಜದ ಸೇವೆಗೆ ತೊಡಗಿಸಿಕೊಂಡಿರುವ ಸಮರ್ಪಿತ ಸ್ವಯಂ ಸೇವಕರೀಗ ತಮ್ಮ 40 ವರ್ಷದ ವಾರ್ಷಿಕೋತ್ಸವ ದಿನದಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಮುಂಚೂಣಿಯಲ್ಲಿ ಪರೇಡ್ ಕಮಾಂಡರ್ ಆಗಿ ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಶ್ರೀ ಜಯಪ್ರಕಾಶ್ ನೇತೃತ್ವದಲ್ಲಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ. ಧ್ವಜಧಾರಿಯಾಗಿ ಶ್ರೀ ಮೊಹಮ್ಮದ್ ಅಲಿ ಜಿನ್ನಾ. ಮೊಟ್ಟ ಮೊದಲಿಗೆ ಭೂಮಿ ಶೆಟ್ಟಿ ತಂಡ ಕೇಂದ್ರ ವಲಯ, ಪಶ್ಚಿಮ ವಲಯ, ವಿಜಯನಗರ ವಲಯದಲ್ಲಿ ಧ್ವಜಧಾರಿಯಾಗಿ ವಿ ಬಾಬು ಹಾಗೂ ಟೀಮ್ ಕ್ಯಾಪ್ಟನ್ ನವೀನ್ ಅವರ ತಂಡದೊಂದಿಗೆ ಗಣ್ಯರಿಗೆ ವಂದಿಸಿ ಮುಂದೆ ಸಾಗ್ತಾ ಇದ್ದಾರೆ. ಎರಡನೇ ತಂಡ ಗಗನ ವೈಭವ ಪೂರ್ವ ವಲಯ ವೈಟ್ಫೀಲ್ಡ್ ವಿಭಾಗದ ಒಂದಂತ ತಂಡ ನಂದನ್ ಧ್ವಜಧಾರಿಯಾಗಿದ್ದು, ಮೋನಿಶಾ ಮೆಹ್ರಾ ನೇತೃತ್ವದಲ್ಲಿ ಗಗನ ವೈಭವ ತಂಡ ಗಣ್ಯರನ್ನು ವಂದಿಸಿ ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ಸಮುದ್ರ ಸೂರ್ಯ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ. ಧ್ವಜಧಾರಿ ಶ್ರೀ ರಮೇಶ್ ಹಾಗೂ ಸುಕೇಶ್ ನೇತೃತ್ವದ ತಂಡ ದಕ್ಷಿಣ ವಲಯ, ಈಶಾನ್ಯ ವಲಯ ಹಾಗೂ HSR ಲೇಔಟ್ ತಂಡದ ಸದಸ್ಯರು ಈ ತಂಡದಲ್ಲಿದ್ದಾರೆ. 4ನೇ ತಂಡ ವಜ್ರವೀರ ನಾಯಕರಾಗಿದ್ದಾರೆ. ಧ್ವಜಧಾರಿ ಕವಿತಾ ಜೈನ್ ಹಾಗೂ ಯಶವಂತ್ ನೇತೃತ್ವದಲ್ಲಿ ಉತ್ತರ ವಲಯ, ಆಗ್ನೇಯ ವಲಯದಲ್ಲಿ ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಟ್ರಾಫಿಕ್ ವಾರ್ಡನ್ಗಳು ಗಣ್ಯರನ್ನು ವಂದಿಸಿ ಮುಂದೆ ಸಾಗ್ತಾ ಇದ್ದಾರೆ. ಎಲ್ಲ ವೀಕ್ಷಕರು ಚಪ್ಪಾಳೆ ತಟ್ಟಬೇಕು. ಇದೊಂದು ಬಹಳ ಹೆಮ್ಮೆಯ ಸಂಗತಿ. ನಮ್ಮೊಂದಿಗೆ ಪೊಲೀಸರೊಂದಿಗೆ ಇವರು ಸಹಾಯವನ್ನ ಮಾಡ್ತಾ ವಿಚಾರ. ಕಳೆದ 4 ದಶಕಗಳಿಂದ ನಮ್ಮ ಟ್ರಾಫಿಕ್ ವಾರ್ಡನ್ಗಳು ನಗರದ ನಾಗರಿಕ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಸನ್ಮಾನ್ಯ ಶ್ರೀ ಕಾರ್ತಿಕ್ ರೆಡ್ಡಿ IPS ಇವರೊಂದಿಗೆ ಚೀಫ್ ಟ್ರಾಫಿಕ್ ವಾರ್ಡನ್ ಆದಂತಹ ಮಾನ್ಯ ಶ್ರೀ ಪಾಂಡುರಂಗ H ರಾಣೆ IPS ನಿವೃತ್ತ ಪೊಲೀಸ್ ಅಧೀಕ್ಷಕರು ವೇದಿಕೆಯಲ್ಲಿ ಅತಿಥಿ ಮಹೋದಯರೊಂದಿಗೆ ಅಡಿಷನಲ್ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಸಿ ಸಗಾರಾಜ್ ಅವರೊಂದಿಗೆ ಜಾಯಿಂಟ್ ಚೀಫ್ ಟ್ರಾಫಿಕ್ ವಾರ್ಡನ್ ನಟರಾಜ ಎ ಸ್ಯಾಮ್ಯುಯಲ್ ಹೆನ್ರಿ ಹಾಗೂ KS ದಿವಾಕರ್ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ವೇದಿಕೆಯ ಮುಂಭಾಗ 4 ತಂಡಗಳು ಒಟ್ಟಾಗಿ ಆಗಮಿಸುತ್ತವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಿ ಪ್ರತಿನಿಧಿಸಿ. ಬಹಳ ಶಿಸ್ತುಬದ್ಧ ನಡಿಗೆಯನ್ನ ತಮ್ಮ ಬಿಡುವಿನ ಕಾಲದಲ್ಲಿ CR ಮೈದಾನದಲ್ಲಿ ಕಲಿತ ಟ್ರಾಫಿಕ್ ವಾರ್ಡನ್ಗಳು ನಮ್ಮ ಮುಂದೆ ಅಚ್ಚುಕಟ್ಟಾದ ಪ್ರದರ್ಶಿಸ್ತಾ ಇದ್ದಾರೆ. ನಿಜಕ್ಕೂ ಜೋರಾಗಿ ನಿರಂತರವಾಗಿ ಚಪ್ಪಾಳೆ ಬರ್ತಾ ಇರಲಿ. कल्पम
निराकारमेकं निरानन्दानन्दम् अद्वैतपूर्णम् अजं निर्विकल्पं निराकारमेकं निरानन्दमानन्द अद्वैतपूर्णम् अजं निर्विकल्पं निराकारमेकं निरानन्दमानन्द अद्वैतपूर्णं परं निर्गुणं निर्विशेषं निरीहं परब्रह्मरूपं गणेशं भजेमा परब्रह्मरूपं गणेशं भजेमा गुणातीतमाद्यं चिदानन्दरूपं सरगर सनिप सरगर पनिप गपनि सरे गरे सनि परे सनि पग सनि पगरे पगरे सा गुणातीतमाद्यं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं पर fellow traffic wardens and honored guests. This year marks a momentous occasion, the 40th anniversary of our organization, a milestone that stands as a testament of 4 decades of dedication, voluntary service, discipline and commitment to public safety on the roads of our great city. Today we gather here to conduct the concluding event of sports and cultural meet of the Bangalore City Police Traffic Warden Organization. This championship has flourished under the lightning leadership of our Chief Shri P.H. Rani, IPS, retired. His vision has been our guiding light, reminding us that when we play, we stay together. I, on behalf of the organization, would like to welcome respected Shri Karthik Reddy, IPS, Joint Commissioner of Police Traffic, Bangalore Traffic Police, who has consented to be the chief guest for the concluding and award ceremony. I request our Chief Traffic Warden to welcome him with a sapling. ಜೋರದ ಚಪ್ಪಾಳೆ. I, on behalf of the organizing committee, would like to welcome respected Shri Pandurang Rani Sir, IPS, retired Chief Traffic Warden, to the event and request him to preside over the event. May I request Shri Sagairaj C, Additional Chief Traffic Warden, to welcome him. I would also to this event. I would also like to welcome our ACP Planning, Shri Prabhakar Sir. I request Additional Chief Traffic Warden Sagairaj Sir to give him a sapling and welcome him. ಸ್ವಾಗತವನ್ನು ನೆರವೇರಿಸಿದಂತಹ ಶ್ರೀ ಶ್ರೀನಿವಾಸ ಶೆಣೈ ಅವರಿಗೂ ಸಹ ಹಾಗೂ make this celebration memorable for all. I once again warmly welcome each one of you. Thank you for your presence and for your unwavering commitment to our mission. Thank you. Dignitaries, esteemed officers, dedicated wardens, honored guests and spirited participants. A very good evening to all of you all. Today, as we gather under one roof for the grand closing of the Play Together, Stay Together, we celebrate not the end of 40 days of journey, but a beginning of a legacy. A legacy of unity, discipline, cultural pride, and an echo of far behind these grounds. This championship has flourished under the lightning leadership of our joint CP, Shri Karthik Reddy Sir and P.H. Rani. Their vision have been the guiding light to us, reminding us that we play together, we really stay together. Over these 40 days, 4 mighty teams have carried the torch of excellence. Bhumi Shakti, the strength of the earth, grounded and resilient. Gagana Vaibhava, the grandeur of skies, soaring with ambition. Samudra Surya, the brilliance of sun over the seas, radiant and boundless. Vajravira, the courage of the thunderbolt, fierce and underlying. Each team has shown us that competition is not just about defeating others, but also discovering the best within ourselves. For over 40 days, we have witnessed thrilling matches, vibrant cultural performances, unforgettable camaraderie.
We have seen discipline on the field, creativity on the stage, and unity in each cheer. This event has proven that Bangalore City Police Traffic Warden Organization is not just about service, it's about spirit, culture, and community also. Friends, now we have reached the stage where we all have been waiting for the award ceremony for the sporting events that have been conducted during the last 1 month's time. First, we will be going through the individual athletics events. 100 meters junior, age group 30 to 39. Third place, Nandan Sa, Dipesh Kumar from Vajravira. I request all the audience to give them a huge round of applause, friends. This is for 100 meters junior, age group 30 to 39. The next and the third place goes to Charles from Gagana Vaibhava. The next event is 100 meters juniors, age group 50 plus. Vajravira, I'm sorry. Second place goes to Godfrey from Vajravira again. And the first place in this category goes to Louis. From Bhumi Shakti. To 49. And the first place goes to Charles from Gagana Vaibhava. (200 meters junior 50 plus category. Can we have Punish to collect his third place from Gagana Vaibhava? Louis again from Bhumi Shakti. Next set of events is 4 into 100 meters relay. Third place goes to Bhumi and Louis to come and collect their third place. Second place in this category goes to Gagana Vaibhava, Nandan Sa, Shivraj, Praveen and Charles. And the first place in this category goes to Vajravira, Jahir, Anthony, Ravi Kumar and Deepak. Deepak from Vajravira.
Next, moving on to the team games. Football. Third place in football goes to Gagana Vaibhava. May I call upon Shivraj Sharma and Nandan Sa to come and collect the certificates. Third place. Out. Second place goes to Bhumi Shakti. May I call upon Louis and Anup to The next event is cricket. May I call upon. Second place goes to Bhumi Shakti. May I call upon Vijay Simha and Naveen to come and collect their medals and certificate. And the first place in cricket, friends, goes to Gagana Vaibhava, captain. The next event, friends, is badminton. May I call upon the third place winner, Samudra Surya. Second place in badminton goes to Gagana Vaibhava, Chetan Elvis Das. And the first place in badminton goes to Vajravira Raghavendra. The captain may come up and collect the. The next event is volleyball. May I call upon the third vice captain Varalakshmi. Second place in volleyball goes to Bhumi Shakti. May I call awards, please. And the first place in volleyball goes to award. Awards. The first category is single dance. May I call upon Srivatsan from East Division, Gagana Vaibhava. Madam, take one by one. Second place goes to Kavita Jain from Vajravira, North Division. Second place. The next event is group. The next category is a devotional song solo. Second place goes to Natraj L, Central Division from Bhumi Shakti. This is for devotional song solo. And the first place in this category, devotional song solo, goes to Subramanya MP from Vijaynagar, Bhumi Shakti. Natraj L from Central Bhumi Shakti to collect the second place. And Irachali Akashali from Northeast Vajravira to collect his first place film song solo. Next category, friends, is instrumental music solo. Bhumi Shakti. From South Division, Samudra Surya.
Second place goes to Natraj L, Central Division, Bhumi Shakti. And the first place in folk song category goes to Subramanya MP, Vijayanagar, Bhumi Shakti. Friends, the next category is mono acting. The third place in mono acting goes to Irachari Akashali. Third place, Irachari Akashali. Second place, Kavita Jain. And the first place goes to Subramanya MP. Subramanya. The next one is group skit. Third place goes to Virendra. Second place goes to Timegowda and team, North Division Vajraveera, East Division Gagana Vaibhava. Friends, we move on to the last category in cultural activities. Consolation is only certificate. In poster painting goes to Vinay Kedar from Southeast Division, Samudra Surya. Second place, poster painting goes to Pradeep CV. Not there, on behalf of our team member has come to collect it. Friends, with this we finish the cultural event award ceremony. Exhibition cricket match between the Bangalore Traffic Police and the Traffic Warden Organization. I must say that both the teams played a well-spirited game. And at the end, call upon the team captain Raju sir and his team to come up and collect the trophy and the mementos. Bangalore Traffic cricket team, Traffic Police cricket team, which displayed an excellent medal today and won the game. In spite of the busy schedule, they are most of the time on the roads managing traffic. In spite of that, they have been able to play and win the match today. A big round of applause for he's there. Madam Bani. Mrs. Suchitra, Shrimati Suchitra, Principal of Royal Public School, JP Nagar. So a special round of applause to ma'am. Thank you both of you for having come and judged this event. Thank you, dignitaries. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವಂಥ ಹಿರಿಯ ಪೊಲೀಸ್ ಅಧಿಕಾರಿ, ನಮ್ಮ ಹಿತೈಷಿಗಳು, ವಿಶೇಷವಾಗಿ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಮತ್ತು ಟ್ರಾಫಿಕ್ ವಾರ್ಡನ್ ಅವರಿಗೆ ಹುರಿದುಂಬಿಸುವ ವ್ಯಕ್ತಿತ್ವ ಹೊಂದಿರುವಂಥ ಸನ್ಮಾನ್ಯ ಶ್ರೀ ಕಾರ್ತಿಕ್ ರೆಡ್ಡಿಯವರೇ, ACP ಟ್ರಾಫಿಕ್ ಪ್ಲಾನಿಂಗ್ ಪ್ರಭಾಕರ್ ಅವರೇ, ನಮ್ಮ ಹಿಂದಿನ ಚೀಫ್ ಟ್ರಾಫಿಕ್ ವಾರ್ಡನ್ ಆದಂಥ ಸನ್ಮಾನ್ಯ ಮುರಳೀಧರ್ ಅವರೇ, ಮತ್ತು ಎಲ್ಲ ನಮ್ಮ ಹಿರಿಯ ಹಾಗೂ ಕಿರಿಯ ಎಲ್ಲ ಮಿತ್ರರೇ, ನಿಮ್ಮ ಕುಟುಂಬ ವರ್ಗದವರೇ, ಎಲ್ಲ ಮಕ್ಕಳೇ, ಇವತ್ತು
ಒಂದು ಭಾಳ ಸಂತೋಷದ ದಿನ. 40 ವರ್ಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಹೀಗೆ ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ನಿಮ್ಮ ಕುಟುಂಬ ವರ್ಗದವರ ಜೊತೆ ಯಾವಾಗಲೂ ನಾವು ಪರೇಡ್ಗೆ ಅಥವಾ ಎಲ್ಲರೂ ಸೇರಿದಾಗ ಹೇಳ್ತೇನೆ, ನಿಮ್ಮ ಆದ್ಯತೆ ನಿಮ್ಮ ಕರ್ತವ್ಯ ಇರ್ತದೆ ಮನೆಯಲ್ಲಿ ಅಥವಾ ನೀವು ಏನು ಕೆಲಸ ಮಾಡ್ತಾ ಇದ್ದಾರಲ್ಲಿ. ಅದನ್ನು ಬಿಟ್ಟು ಅನೇಕ ಸಲ ಈ ಟ್ರಾಫಿಕ್ ವಾರ್ಡನ್ ಸಂಸ್ಥೆಗೆ ಸೇರಿದ ಮೇಲೆ ಈ ಕೆಲಸವನ್ನು ಟ್ರಾಫಿಕ್ ಪೊಲೀಸರಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀರಿ. ಏನು ನೀವು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತೀರಿ, ನಿಮ್ಮ ಮನೆಯವರಿಗೆ ಎಲ್ಲಿ ಹೋಗ್ತಾರಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವರನ್ನು ಕೂಡ ಸೇರಿಸಿ ನೀವು ನೋಡಿದರೆ ಏನು ಮಾಡ್ತಾ ಇದ್ದಾರೆ ಅಂತ ಅವರು ಸ್ವತಃ ನೋಡಿಬಿಟ್ರೆ ಇನ್ನು ಮುಂದಕ್ಕೆ ನೀವು ಹೋಗೋದಿಲ್ಲ ಅಂದರೆ ನಿಮ್ಮ ಮನೆಯವರು ನಿಮ್ಮನ್ನು ಕಳಿಸಿಕೊಡುವಂಥ ಒತ್ತಾಯವಾಗಿ ಕಳಿಸಿಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ ಥರ ವಿಶೇಷವಾಗಿ ಈ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟು ಇರಲಿಲ್ಲ. ಈ ಸಂಸ್ಥೆ ಯಾವುದೇ ಸಂಸ್ಥೆ ಇರಲಿ ಒಗ್ಗಟ್ಟಿಲ್ಲ ಅಂದರೆ ಅಲ್ಲಿ ಅದರ ರಿಸಲ್ಟ್ ಸರಿಯಾಗಿ ಬರುವುದಿಲ್ಲ. ನಮ್ಮನ್ನು ನಾವೇ ದೂಷಿಸಿ ಮಾಡಬೇಕಾದ ಕೆಲಸವನ್ನು ಮಾಡದೆ ಏನೇನೋ ಮಾಡಬೇಕಾಗ್ತದೆ. ಅದಕ್ಕೆ ನೀವು ಎಲ್ಲರೂ ಒಂದು 40 ದಿನಗಳ ಕಾಲ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸೇರಿ ಮಿತ್ರತ್ವ ಭಾವನೆಯಿಂದ ಸ್ಪೋರ್ಟ್ಸ್ಮ್ಯಾನ್ಶಿಪ್ನಿಂದ ಆಟ ಆಡಿ ಎಲ್ಲರೂ ಒಗ್ಗಟ್ಟಿಗೆ ಸೇರಿ ಒಂದು ಯಶಸ್ಸನ್ನು ತಂದುಕೊಟ್ಟಿದ್ದೀರಿ. ಇದು ಮುಂದೆ ಕೂಡ ಇವತ್ತಿನ ದಿನದಿಂದ ಮುಂದೆ ನಡೆದುಕೊಂಡು ಹೋಗಬೇಕು. ಅದನ್ನು ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ನಾವೆಲ್ಲರ ಒಟ್ಟಿಗೆ ಇದ್ದೇವೆ. ಈ ಸಂಸ್ಥೆಗೆ ನಾವು ಯಾವ ಕಾರಣದಲ್ಲಿ ಕೂಡ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಯಾವ ಸಮಯದಲ್ಲಿ ಆದರೂ ಅಂತ ಒಂದು ಪ್ರತಿಜ್ಞೆಯೊಂದಿಗೆ ಇವತ್ತು ಹೋಗಬೇಕು. ಎರಡನೇದೇ ಅವರಿಗೆ ಇಮಿಡಿಯೇಟ್ ಸಿಗೋದೇ ಪೊಲೀಸರು. ನೀವು ಎಲ್ಲಾದರೂ ತಿರುಗಾಡಿ ಬೆಂಗಳೂರು ಸಿಟಿನಲ್ಲಿ ನಿಮಗೆ ಕಾಣುವರು ಯಾರು ರಸ್ತೆಯಲ್ಲಿ? ಪೊಲೀಸ್ ಬಿಟ್ಟರೆ ಯಾರಾದರೂ ಕಾಣ್ತಾರಾ? ಅವರ ಯೂನಿಫಾರ್ಮ್ ಅದು ಒಂದು ಗುರುತು, ಅದು ಸರ್ಕಾರದ ಒಂದು ಪ್ರತಿನಿಧಿ ಆ ಸ್ಥಳದಲ್ಲಿ. ಅವರು ಕೊಡುಗೆ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಯಾರಿಗೂ ಸಿಗುವುದಿಲ್ಲ ಅದು. ಇವಾಗ ನಾವು ಮೀಟಿಂಗನ್ನು ನಮ್ಮ ಜಾಯಿಂಟ್ CP ಆಡಿಟೋರಿಯಂನಲ್ಲಿ ನಾವು ಮಾಡ್ತೇವೆ, ಮೀಟಿಂಗ್ ಹಾಲ್ನಲ್ಲಿ. ಅಲ್ಲಿ ಒಳಗಡೆ ಹೋಗಲಿಕ್ಕೂ ಯಾರಿಗೂ ಆಗೋದಿಲ್ಲ. ನೀವು ಸೇರಿದ್ದರಿಂದ ನೀವು ಅಲ್ಲಿ ಹೋಗ್ತೀರಾ. ಇವತ್ತು ಈ ಪರೇಡ್ ಗ್ರೌಂಡ್ ಇದೆ, ನಮ್ಮ ಪೊಲೀಸ್ ಗ್ರೌಂಡ್ ಇದು. ಈ ಸಿವಿಲಿಯನ್ಗೆ ಇದು ಸಿಗ್ತದೆ ಇಲ್ಲಿ ಬಂದು ಆಟ ಆಡಲಿಕ್ಕೆ ಅಥವಾ ಪರೇಡ್ ಮಾಡಲಿಕ್ಕೆ? ಸಿಗೋದಿಲ್ಲ. ಅದರಿಂದಾಗಿ ನಿಮಗೂ ಕೂಡ ಅಷ್ಟೇ ಒಂದು ಗೌರವ ಈ ಸಂಸ್ಥೆಯಿಂದ ಬಂದಿದೆ. ಮತ್ತು ಎಲ್ಲೂ ಹೋದರೂ ಕೂಡ ನಿಮ್ಮ ಸಂಸ್ಥೆಯಿಂದ ಬಂದಿದೆ. ಮತ್ತು ಎಲ್ಲೂ ಹೋದರೂ ಕೂಡ ನಿಮ್ಮ ID ಕಾರ್ಡ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಅಂತ ನಿಮಗೆ ತೋರಿಸಿದರೆ ಅದರದೇ ಆದ ಒಂದು ಗೌರವ ಇದೆ. ಸೊ ಅದನ್ನು ಕೂಡ ನೀವು ಉಳಿಸ್ಕೊಂಡು ಹೋಗಬೇಕು. ಮತ್ತು ಇವಾಗಲೇ ನಾನು ಹೇಳಿದ ಹಾಗೆ ಜಾಸ್ತಿ ನಾನು ಮಾತಾಡೋದಿಲ್ಲ. ಭಾಳ ಹೊತ್ತು ಇವಾಗ ಕತ್ತಲೆ ಆಗ್ತಾ ಇದೆ. ನಿಮ್ಮ ಕುಟುಂಬದವರು ಬಂದಿದ್ದಾರೆ, ಕಲ್ಚರಲ್ ಪ್ರೋಗ್ರಾಮ್ ಇದೆ, ಭೋಜನ ಕೂಟ ಕೂಡ ಇದೆ. ಎಲ್ಲರೂ ಕೂಡ ನೀವು ಇಲ್ಲಿ ಭೋಜನವನ್ನು ತಗೊಂಡು ಇಲ್ಲಿಂದ ಖುಷಿಯಿಂದ ಹೋಗಬೇಕು. ಹೋಗುವಾಗ ಸ್ವಲ್ಪ ನಿಧಾನವಾಗಿ ಹೋಗಿ, ಯಾಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಕ್ಕಳು ಎಲ್ಲ ಬಂದಿದ್ದೀರಿ. ಆತುರ ಪಡಬೇಡಿ. ಹುಷಾರು. ಕೂಡ ನಾವು ಪೊಲೀಸ್ ಇಲಾಖೆಗೆ ಕೃತಜ್ಞರಾಗಬೇಕು. ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ. ಯಾವತ್ತೂ ನಾವು ಮರೆಯಬಾರ್ದು ಅಂತ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಲವರು ಈ 40 ದಿನಗಳಲ್ಲಿ ಭಾಳ ಶ್ರಮಿಸಿದ್ದಾರೆ ವಾಲಂಟರಿಯಾಗಿ. ವಿಶೇಷವಾಗಿ ಮಿಸ್ಟರ್ ಅನೂಪ್ ಭಾಳ ಹೊತ್ತು ಅವರೆಲ್ಲ ಬಹುಶಃ ಕೆಲಸ ಬಿಟ್ಟಿರಬೇಕು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿದಿನ ಆಟ ಆಡುವಾಗ ತಿಂಡಿ ಆಗಲಿ ಊಟದ ವ್ಯವಸ್ಥೆ ಅವರು ವಾಲಂಟರಿಯಾಗಿ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೆ. ಅದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಅದೇ ಥರ ಅವರ ಎಲ್ಲ ಗ್ರೂಪ್, ಅವರ ಟೀಮ್ನವರು ಕೂಡ ಎಲ್ಲ ಶ್ರಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ನಮ್ಮೆಲ್ಲ ಹಿರಿಯರು ಕೂಡ, ವಿಶೇಷವಾಗಿ ಸಗಾಯಿರಾಜ್ ಅವರು ಪ್ರತಿದಿನ ಶನಿವಾರ ಭಾನುವಾರ ನಿಮ್ಮ ಜೊತೆ ಇದ್ದಾರೆ. ಅವರು ಇಷ್ಟು ವಯಸ್ಸಾದರೂ ಕೂಡ ಆ ಒಂದು ಭಕ್ತಿ ಮತ್ತು ಪ್ರೀತಿಯಿಂದ ಬಂದಿದ್ದಾರೆ ಅವರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಕೂಡ ನಮ್ಮ ಇಲ್ಲಿ ಸೇರಿದ ಎಲ್ಲ ಅಧಿಕಾರಿಗಳು ಧನ್ಯವಾದಗಳು. ವಿಶೇಷವಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.
ಬೆಂಗಳೂರು ನಗರ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮಹತ್ವವನ್ನ, ಯಶಸ್ಸಿನ ಕಾರಣವನ್ನ ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಗಣ್ಯರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವು ಇಂದಿನ ವೇದಿಕೆಯ ಮುಖ್ಯ ಅತಿಥಿಗಳು ಆದಂತಹ ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸನ್ಮಾನ್ಯ ಶ್ರೀ ಕಾರ್ತಿಕ್ ರೆಡ್ಡಿ ಸರ್ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಗುರುಗಳು ಮತ್ತು ರಿಟೈರ್ಡ್ IPS ಆಫೀಸರ್ ಮತ್ತು ಚೀಫ್ ಟ್ರಾಫಿಕ್ ವಾರ್ಡನ್ ಆದ ರಾಣೆ ಸಾಹೇಬ್ರೆ, ಹಿಂದಿನ ಚೀಫ್ ವಾರ್ಡನ್ ಮುರಳೀಧರ್ ಅವರೇ, ನಮ್ಮ ಅಡಿಷ್ನಲ್ ಮತ್ತು ಜಾಯಿಂಟ್ ಚೀಫ್ ವಾರ್ಡನ್ಸ್ ಅವರೇ, ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರೇ, ಇವತ್ತಿನ ಕೇಂದ್ರ ಬಿಂದುಗಳಾದ ನಮ್ಮ ಟ್ರಾಫಿಕ್ ವಾರ್ಡನ್ ಅವರೇ, ಕುಟುಂಬದವರೇ ಮತ್ತು ಇತರ ಸಭ್ಯಕರೇ, ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಟ್ರಾಫಿಕ್ ವಾರ್ಡನ್ಸ್ಗೆ 2 ಬಾರಿ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು ಆನ್ ದಿ ಸಕ್ಸಸ್ಫುಲ್ 40 years ಕಂಪ್ಲೀಷನ್ ಇಸ್ ನಾಟ್ ಅ ವೆರಿ ಸಿಂಪಲ್ ಥಿಂಗ್. 40 years ಯು ಹ್ಯಾವ್ ಗ್ರೋನ್ ದಿ ಆರ್ಗನೈಸೇಷನ್ ಓವರ್ ದ ಇಯರ್ಸ್ ಆ್ಯಂಡ್ ಯು ಹ್ಯಾವ್ ಬಿಲ್ಟ್ ಅ ವೆರಿ ಸ್ಟ್ರಾಂಗ್ ಫೌಂಡೇಶನ್. ಎರಡನೇದು, ಫಾರ್ ದ ಫಸ್ಟ್ ಟೈಮ್ ಇನ್ 40 years ಯು ಆರ್ ಹೋಲ್ಡಿಂಗ್ ಅ ಸ್ಪೋರ್ಟ್ಸ್ ಇವೆಂಟ್ ಆ್ಯಂಡ್ ಆರ್ಗನೈಸ್ ಸೋ ಬ್ಯೂಟಿಫುಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆನ್ ದಿಸ್ ಪಾರ್ಟ್. I was very impressed by the 4 names that you have kept. ನಿಮ್ಮ ಈ ಸ್ಪೋರ್ಟ್ಸ್ ಲೋಗೋ ಏನಿದೆ, ಏನು ಪ್ಲೇ ಟುಗೆದರ್ ಆ್ಯಂಡ್ ಸ್ಟೇ ಟುಗೆದರ್, ದಟ್ ಶೋಸ್ ದಿ ಟುಗೆದರ್ನೆಸ್ ಆಟಿಟ್ಯೂಡ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಗ್ರೂಪ್. ಆ್ಯಂಡ್ ದಿ ಬ್ಯೂಟಿಫುಲ್ ನೇಮ್ಸ್ ದಟ್ ಯು ಹ್ಯಾವ್ ಥಾಟ್ ಆಫ್, ಇಟ್ ಈಸ್ ಎಕ್ಸಲೆಂಟ್. Some of your march past today is actually better than most of our policemen. So I was telling sir, ಎಲ್ಲರಿಗೂ ಒಂದು ಸಿಂಕ್ರನೈಸೇಷನ್ ಬರಬೇಕಂದ್ರೆ ಯು ನೀಡ್ ಅ ಬ್ಯಾಂಡ್. ಸೊ ಫ್ರಮ್ ನೆಕ್ಸ್ಟ್ ಇಯರ್ ಸರ್ ಒಂದು ಬ್ಯಾಂಡ್ ತಗೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಈವನ್ ಮೋರ್ ಬ್ಯೂಟಿಫುಲ್. ಹಾಗೆ ಅದರ್ ವೆರಿ ಸರ್ಪ್ರೈಸಿಂಗ್ ಥಿಂಗ್, ಈಗ ಏನಾಗುತ್ತೆ, ಆಫ್ಟರ್ ಯು ಫಿನಿಶ್ ಕಾಲೇಜ್ ಇಟ್ ಈಸ್ ವೆರಿ ರೇರ್ಲಿ ದಟ್ ವಿ ಗೆಟ್ ಟು ಶೋ ಅವರ್ ಸ್ಕಿಲ್ಸ್, ಸ್ಪೋರ್ಟ್ಸಲ್ಲಾಗಲಿ ಅಥವಾ ಬೇರೆ ಕಲ್ಚರಲ್ ಇವೆಂಟ್ಸ್ ಆಗಲಿ. ಆ್ಯಂಡ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಆಫ್ ಯು ಟು ಶೋ ಯುವರ್ ಸ್ಕಿಲ್ಸ್. ಆ್ಯಂಡ್ ಐ ಆಮ್ ವೆರಿ ಸರ್ಪ್ರೈಸ್ಡ್, ಭಾಳಷ್ಟು ಜನ ಕಲಾವಿದರು ನಮ್ಮ ಮಧ್ಯದಲ್ಲಿದ್ದಾರೆ ಅಂತ. ಐ ವಾಸ್ ವೆರಿ ಸರ್ಪ್ರೈಸ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ರಿಗಾರ್ಡಿಂಗ್ ಟ್ರಾಫಿಕ್ ವಾರ್ಡನ್, ಐ ಆಲ್ವೇಸ್ ಮೆನ್ಷನ್ ಅದರ್ವೈಸ್, ನಮ್ಮ ಇಂಡಿಯಾ ಅಲ್ಲಿ 2 ಥಿಂಗ್ಸ್ ಆರ್ ಫ್ರೀ ಅಡ್ವೈಸ್ ಕೊಡೋದ್ರಲ್ಲಿ. ಒಂದು, ಕ್ರಿಕೆಟಲ್ಲಿ ಭಾಳ ಫ್ರೀ ಅಡ್ವೈಸ್ ಸಿಕ್ಕತ್ತೆ, ಟ್ರಾಫಿಕಲ್ಲಿ ಭಾಳ ಫ್ರೀ ಅಡ್ವೈಸ್ ಸಿಕ್ಕತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ತೆಗೆದ್ರೆ ದಿನಕ್ಕೆ ಒಂದು 100 ಅಡ್ವೈಸಸ್ ಸಿಕ್ಕತ್ತೆ. ಆ್ಯಂಡ್ ನಾವು ಬಿ ಎ ಟ್ರಾಫಿಕ್ ಕಾಪ್ ಫಾರ್ ಅ ಡೇ ಅಂತ ವಿ ಸ್ಟಾರ್ಟೆಡ್, ವಿಚ್ ಯು ಆಲ್ ನೋ. ಆಲ್ಮೋಸ್ಟ್ 1800 people registered on it and around 900 to 1000 people have participated in it. But many ಅಂದ್ರೆ almost 99% have acknowledged that it is a very difficult task. ನಾವು ಅಂದ್ಕೊಂಡಂಗೆ ಅಲ್ಲ, ಕೂತು ಸಜೆಷನ್ಸ್ ಕೊಡ್ಬೋದು, ಬಟ್ ಇಟ್ ಈಸ್ ನಾಟ್ ಆಸ್ ಈಸಿ ಟು ಸ್ಟ್ಯಾಂಡ್ ಆನ್ ದ ಗ್ರೌಂಡ್ ಇನ್ ದಟ್ ಪೊಲ್ಯೂಷನ್ ಆ್ಯಂಡ್ ಟು ಡೂ ದಿಸ್. ಟ್ರಾಫಿಕ್ ವಾರ್ಡನ್ಸ್, there was no compulsion on your part to come stand on the ground, give voluntary service. You took this voluntary initiative, you stand there every week for 4 hours and you contribute to the society. Nothing can be greater than this. Thank you all. Standing on ground for 4 hours, you're all well established in your own fields. You contribute to the society in your own way. But in spite of all your hardships, majority being working on Saturday, Sunday, ನಿಮ್ಮ ಫ್ಯಾಮಿಲಿ ಟೈಮ್ನು ನೀವು ಸ್ಯಾಕ್ರಿಫೈಸ್ ಮಾಡಿ, you come and stand on the road, you help us and help Bangalore to keep its road safe and moving. Thank you. And on behalf of the Commissioner and every staff and officers of Bangalore Traffic Police, I thank you again for your contribution. Thank you. ಯಶಸ್ಸಿಗೆ ಹಲವಾರು ಗಣ್ಯರು ಯಶಸ್ಸಿನ ಕಾರಣವನ್ನು, ಏಳಿಗೆ ಯಶೋಗಾಥೆಯನ್ನು ಬಹಳ ಸುಂದರವಾಗಿ ಹರಿವಿ ಮೆಚ್ಚುಗೆ ವ್ಯಕ್ತಪಡಿಸಿದ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ ಯಶಸ್ಸಿಗೆ ಹಲವಾರು ಗಣ್ಯರು ತಮ್ಮದೇ ಆದ ಕೊಡುಗೆ, ಪ್ರಾಯೋಜಕತ್ವ ನೀಡಿ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಆ ರೂವಾರಿಗಳನ್ನ ಈಗ ನೆನೆಯುವ ಸಮಯ. Unilet, Mirth Studio. These are the 4 people whom would like to make a special mention for their kind contribution towards the success of this event. Thank you. Contributions from some of the wardens and divisions. I would like to mention
North and Northeast Division who came forward to contribute towards the sponsorship of the mementos and the medals that you have received today. ಬಾಳೆ ನಿರಂತರವಾಗಿ ಬರ್ತಾ ಇರಲಿ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲು ಈ ಯಶಸ್ಸಿಗೆ ಕಾರಣರಾದವರು ವೇದಿಕೆಯಲ್ಲಿದ್ದಾರೆ. Augment Private Limited, which is the sponsor for the food, Kadamba Group of Hotels. Create, Innovate, Augment Private Limited. I would also like to mention some names. Recognize the contribution of North Division Warden Usha Madam, who has contributed considerably towards the success of this event. Thank you, ma'am. ನಮ್ಮ KSRP ಫಸ್ಟ್ ಬಟಾಲಿಯನ್ ಮತ್ತು ಅವರ ಸಿಬ್ಬಂದಿಗಳು ಅಧಿಕಾರಿಗಳು ಈ ಒಂದು ಗ್ರೌಂಡನ್ನು ನಮಗೆ ತಯಾರು ಮಾಡಿ ಕೊಟ್ಟಿದ್ದಾರೆ. ಮತ್ತು ಅವರು ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ಸಪ್ಲೈ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು. ಚಾಂಪಿಯನ್ಶಿಪ್ ಯಾರು ಪಡೆದಿದ್ದಾರೆ ಅಂತ ಗೆಸ್ ಮಾಡ್ಬೋದಾ ನೀವು? ಕರೆಕ್ಟ್ ನೋಡಿ, ವಜ್ರವೀರ ಅಂತ 3 ಜನ ಕೂಡ ನೆಕ್ಸ್ಟ್ ಇಯರ್ ಸ್ಪೋರ್ಟ್ಸ್ನಲ್ಲಿ ನೀವು ಕೂಡ ಟ್ರೈ ಮಾಡಿ ಇದೇ ಥರ ತಗೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. Silence, please. You can celebrate later on. As we draw this memorable sports and cultural meet to a close, it is my privilege to deliver vote of thanks on behalf of our Bangalore City Police Traffic Warden Organization. First and foremost, we extend our deepest gratitude to our chief guest, respected Sri Karthik Reddy sir, IPS Joint Commissioner of Police Traffic, Bangalore, for gracing this inauguration with the esteemed closing and presence and inspiring words. Your support, encouragement have truly uplifted our spirit. Sri Amarnath Reddy, IPS Commandant 1 Battalion KSRP, and all the senior officers and the staff of 1st Battalion of KSRP who have provided us ground for our sports meet and have extended all the support on the ground in organizing this event. Our sincere thanks to Sri Chetan, IPS Commissioner, Youth and Empowerment and Sports Department for providing us with the facilities at the Kantirva Stadium for athletic and volleyball events. Our heartfelt thanks to our respected Chief Sri Panduranga Rani, IPS sir, for his leadership and guidance. Without his constant encouragement and Baigul also, okay, this event would not have been possible. Thank you very much, sir. It's a guide connecting us. Our sincere thanks to Sheshadipuram group of institutions for providing us with the venue for the cultural activities. Okay. Warden in planning and organizing this sports meet. It is his thought that play together and stay together.
We also appreciate Sri Nallur Narayan, Deputy Chief Traffic Warden, for organizing the cultural events. Our heartfelt thanks to the organizing committee. Tireless efforts have made sports and cultural meet possible. From meticulous planning and flawless execution of our teamwork has been exemplary. Our Muhammad Ali Jinnah, heartfelt congratulations to all the winners and also participants for putting up a good show, and your hard work has inspired all of us. A special thanks to every traffic warden and their family members. Thank Joint Chief Traffic Wardens 1 and 2 and 3 who have worked with the traffic wardens to make this program successful. We sincerely thank the DAs and Mr. Shanai, Head of Admin, who have worked along with us in every step what we take. Finally, we thank each guest and family members. Madam, very thank you for sending your spouse or brother or whatever it may be to our organization to work along with us. We sincerely thank and to work more and more so that you will be flying with our good colors. Thank you very much. Let us carry forward the spirit of this day, honoring our 40 years of service by continuing to work together in dedication and pride. And we are sincerely thankful to Mr. C.V. Muralidhara sir, ex-Chief Traffic Warden, who have graced this function when we have extended our invitation. Thank you very much, sir. Thank you all once again making this event a grand success. Thank you. Sagairaj sir and Divakar sir for having toiled day and night for this event. For the last 40 days, they have done their best possible to make this event successful. Also request Divakar sir to come and collect a memento. ಇದಿಗೆ ತೆರೆ ಬೀಳಲಿದೆ. ಈ ಸಂಬಂಧ ರಾರಾಜಿಸುತ್ತಿದ್ದ ಟ್ರಾಫಿಕ್ ವಾರ್ಡನ್ ಧ್ವಜವನ್ನ ತಂಡದ ಪರೇಡ್ ಕಮಾಂಡರ್ ಶ್ರೀ ಜಯಪ್ರಕಾಶ್ ರವರು ಹಿರಿಯ ಅಧಿಕಾರಿ ಗಣ್ಯರಿಗೆ ಒಪ್ಪಿಸಿ ಅಭಿರೀಕ್ಷೆಗೆ ನೀಡಿ ಮುಂದಿನ ವಾರ್ಷಿಕೋತ್ಸವದ ಮೇಳದಲ್ಲಿ ಅನಾವರಣಗೊಳಿಸುವವರೆಗೂ ಸುರಕ್ಷತೆಯಲ್ಲಿರಿಸಲು ಕೋರಲಿದ್ದಾರೆ. ಧ್ವಜವನ್ನು ಸ್ವೀಕರಿಸುವ ಅತಿಥಿ ಮಹೋದಯರು ಚೀಫ್ ಟ್ರಾಫಿಕ್ ವಾರ್ಡನ್ ರವರಿಗೆ ಹಸ್ತಾಂತರಿಸಿ ಮುಂದಿನ ವಾರ್ಷಿಕೋತ್ಸವದ ದಿನದಂದು ರಾರಾಜಿಸುವಂತೆ, ಅಲ್ಲಿಯವರೆಗೂ ಅದನ್ನು ಸಂರಕ್ಷಿಸುವಂತೆ ಜವಾಬ್ದಾರಿಯನ್ನ ನೀಡಲಿದ್ದಾರೆ. ದಿನಗಳಿಂದ ಅನುಭವಿಸಿದಂತಹ ನಮ್ಮ ಟ್ರಾಫಿಕ್ ವಾರ್ಡನ್ ರವರುಗಳು ತಮ್ಮ ಸಮರ್ಪಿತ ಸ್ವಯಂ ಸೇವೆಯ ಫಲವಾಗಿ ಇಂದು 40 ವರ್ಷಗಳ ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಟ್ರಾಫಿಕ್ ವಾರ್ಡನ್ ಧ್ವಜವನ್ನ ಅತಿಥಿ ಮಹೋದಯರಿಗೆ ಹಸ್ತಾಂತರಿಸಿದ್ದಾರೆ. ಅತಿಥಿ ಮಹೋದಯರು ಚೀಫ್ ಟ್ರಾಫಿಕ್ ವಾರ್ಡನ್ ಅವರಿಗೆ ಹಸ್ತಾಂತರಿಸಿ ಅಭಿರಕ್ಷಿಸುವಂತೆ ನೀಡಿದ್ದಾರೆ. ಇಲ್ಲಿಗೆ ಈ ಕಾರ್ಯಕ್ರಮವು ವಿದ್ಯುಕ್ತವಾಗಿ ಮುಕ್ತಾಯಗೊಂಡಿದೆ. ಇದೀಗ ನಾವು ರಾಷ್ಟ್ರಗೀತ ಗಾಯನದೊಂದಿಗೆ ರಾಷ್ಟ್ರ ನಮನ ಸಲ್ಲಿಸೋಣ. Dim
ಪಾಮರರ ಪರಿತಾಪ ಹರಿಸು ಮೊದಲಿಗೆ ಪದವಿತ್ತ ಪಾಮರರ ಪರಿತಾಪ ಹರಿಸು ವಾಮಹಸ್ತ ಅಗ್ನಿ ಬಲ ಕರದಿ ಧಮರು ಏಕಪಾದ ನೃತ್ಯ ನಟರಾಜ ಶರಣು ವಾಮಹಸ್ತ ಅಗ್ನಿ ಬಲ ಕರದಿ ಧಮರು ಏಕಪಾದ ಚೈತನ್ಯ ಧೀಶಕ್ತಿಗೆ ಮಂಗಳವು ಚೈತನ್ಯ ಧೀಶಕ್ತಿಗೆ. Thank you very much, Srimati Ashmi and team, for such a wonderful performance.